ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವೇ ಇಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಪ್ರಗತಿಪರ ರೈತರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಸ್ವಲ್ಪ ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದೀರೋ ಅದು ಮುಂದೆ ಬಂದರೆ ನಾವು ಅದಕ್ಕೆ ಮುಂದೆ ಏನು ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರುತ್ತೋ, ಏನು ಸಬ್ಸಿಡೀಸ್ ಬರುತ್ತೋ ಅದೆಲ್ಲ ನಾನು ನಿಂತ್ಕೊಂಡು ಮಾಡಿಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಡಿಪಾರ್ಟ್ಮೆಂಟ್ಸ್ ಅವರು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ತಗೊಂಡು ಎಲ್ಲ ಮುಂದೆ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ 96,905 ಜನ ಏನಂತ ಹೇಳ್ತೀವಿ ನಾವು ಕುಟುಂಬಗಳಿಗೆ, ಸಣ್ಣ ಮತ್ತು ಅತಿ ಸಣ್ಣ ಆಗ್ಬೋದು, ಈ ಎಲಿಜಿಬಲ್ ಫಾರ್ಮ್ ಫ್ಯಾಮಿಲೀಸ್ ಏನಿದೆ ಅವ್ರಗಳಿಗೆ ಈ ದಿನ 2,000 ರೂಪಾಯಿ ಅಂತೆ, ಅಂದರೆ 19.78 ಕೋಟಿಗಳಷ್ಟು ಅನುದಾನ ಈ ಒಂದೇ ದಿನದಲ್ಲಿ ಅವರ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ವೆಚ್ಚ ಇರ್ಬೋದು, ಅದನ್ನು ಬಳಸ್ಕೊಂಡು ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಯೋಜನೆ ರೈತರಿಗೆ ಅನುಕೂಲ ಆಗಿದೆ. ಆ ಅನುಕೂಲ ನಾವು ಪಡ್ಕೊತಾ ಇದ್ದೀವಿ. ಈ ಯೋಜನೆಯಿಂದ ಎಲ್ಲರೂ ಈ ರೀತಿ ಪಡ್ಕೊಂಡವರು ಸಹ ಸಲಕರಣೆ ಆಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ರಸಗೊಬ್ಬರ ಆಗ್ಬೋದು ಖರೀದಿ ಮಾಡಿಕೊಂಡು ಎಲ್ಲರೂ ಈ ರೀತಿ ಮಾಡ್ಕೊಂಡು ಹೋದಾಗ ಒಂದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಯೋಜನೆ ಎಲ್ರಿಗೂ ಅನುಕೂಲ ಆಗಿದೆ ಅಂತ. ನಾವು ವ್ಯವಸಾಯ ಮಾಡ್ತೀವಿ. ರಾಗಿ ಈ ಮಳೆ ಆಶ್ರಯದು ಅದನ್ನು ಮಳೆ ಆಶ್ರಯ ಮಾಡ್ಕೊಂಡಿದ್ದೀವಿ. ಇವಾಗ ಮೊದಲ ತೋಟಗಳು ಗಿಟ್ಟಗಳೆಲ್ಲ ಅದರಲ್ಲಿ ಎಲ್ಲ ಲೇಬರ್ ಜಾಸ್ತಿ ಆಗಿ ಅದರಲ್ಲಿ ಏನು ವರ್ಕೌಟು ಆಗಲ್ಲ. ಅಲ್ಲೆಲ್ಲ ಈ ಕಿಸಾನ್ ಯೋಜನೆಯಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ನಾಶಪಡಿಸುವ ಬೆಳಕಿನ ಮುಂದೆ ನಾನು ನಮ್ಮ ಕೈಗಳನ್ನು ಜೋಡಿಸುತ್ತೇನೆ ಎಂದು ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ನೇರ ಪ್ರಸಾರ ಶುರುವಾಗಲಿದೆ. ತಾವೆಲ್ಲ ಇದು ಈ ರೀತಿ ನಮ್ಮ ರೈತರಿಗೆ ತಂತ್ರಜ್ಞಾನವನ್ನು ಕೊಟ್ಟಾಗ ಮಾತ್ರ ಸರಿ ಹೋಗೋಕ್ಕೆ ಸಾಧ್ಯ. ಇವತ್ತು ನಾವು ಇಲ್ಲಿ ನಿಮ್ಮನ್ನು ಕರೆಸಿರೋದು ಹಲವಾರು ಪರಿಕರಗಳನ್ನು ಕೊಟ್ಟರು. ಯಾಕಿದು ಇದು ನಮ್ಮ ರೈತರಿಗೆ, ನಾನು ರೈತರ ಮನೆಯಿಂದ ಬಂದಂಥವಳು. ನಮಗೆ ಗೊತ್ತಿಲ್ಲ ನಮ್ಮ ಜಮೀನಲ್ಲಿ ನಮ್ಮ ರೈತರಿಗೆ ಪೂರಕವಾದಂಥ ಕೀಟ ಯಾವುದು, ನಮ್ಮ ವಿರೋಧಿ ಕೀಟ ಯಾವುದು ನಮ್ಗೆ ಗೊತ್ತಿಲ್ಲ. ನಮ್ಮ ಕೃಷಿಗೆ ಅನುಕೂಲ ಮಾಡುವಂಥ ಕೀಟ ಯಾವುದಿದೆ ನಮ್ಮ ಭೂಮಿಯಲ್ಲಿ, ಅದಕ್ಕೆ ತೊಂದರೆ ಮಾಡುವಂಥ ಕೀಟ ಯಾವುದಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಎಲ್ಲದಕ್ಕೂ ಸಿಂಪಡಣೆ ಮಾಡ್ತೀವಿ, ಪೆಸ್ಟಿಸೈಡು, ಕ್ರಿಮಿನಾಶಕಗಳನ್ನು ಹಾಕ್ತೀವಿ. ಇದರಿಂದ ಎಲ್ಲ ಕೀಟ ಸಾಯ್ತವೆ. ಅದಕ್ಕಾಗಿ ಈ ಸಂಸ್ಥೆ ಇರೋದು, ಇದು ಭಾರತ ಸರ್ಕಾರದ ಸಂಸ್ಥೆ ಇರುವಂಥದ್ದು, ರಿಸರ್ಚ್ ಮಾಡ್ತಾ ಇರುವಂಥದ್ದು ಕೀಟದಿಂದ ಕೀಟವನ್ನು ಕೊಲ್ಲೋದಕ್ಕಾಗಿ, ಕೀಟವನ್ನು ಹೆಚ್ಚು ಮಾಡಿ ಕೃಷಿಯನ್ನು ಚೆನ್ನಾಗಿ ಮಾಡೋದಕ್ಕಾಗಿ. ನಮ್ಮ ಮಿತ್ರ ಕೀಟಗಳನ್ನು, ರೈತನ ಮಿತ್ರ ಕೀಟಗಳನ್ನು ಜಾಸ್ತಿ ಮಾಡಬೇಕು, ರೈತನ ವಿರೋಧಿ ಕೀಟಗಳನ್ನು ಕೊಲ್ಲಬೇಕು. ಇದಕ್ಕಾಗಿ ಇವತ್ತು ನಮ್ಮ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಕಿಸಾನ್ ಯೋಜನೆಯಿಂದ 2,000 ರೂಪಾಯಿಗಳು ಈ ದಿನ ನನ್ನ ಅಕೌಂಟಿಗೆ ಜಮಾ ಆಗಿರ್ತದೆ. ಪ್ರತಿ ವರ್ಷವೂ ಇದೇ ಥರ 2,000 ರೂಪಾಯಿಗಳು ನನ್ನ ಅಕೌಂಟಿಗೆ ಜಮಾ ಆಗಿತ್ತು. ನನ್ನ ರಸಗೊಬ್ಬರಗಳು ಮತ್ತು ಕ್ರಿಮಿಕೀಟಕ್ಕೆ ಬಳಸುವ ಸಿಂಪರಣೆಗಳನ್ನು ಇದರಿಂದ ತಗೊಳ್ತಾ ಇರ್ತೇನೆ. ನನಗೆ ಈ PM ಕಿಸಾನ್ ಯೋಜನೆಯಿಂದ 2,000 ರೂಪಾಯಿ ಈಗ ಬಂದಿದೆ.
ಪ್ರತಿ ವರ್ಷ ಈಗ ಬರ್ತಾ ಇರ್ತದೆ. ನಮಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ನಮಗೆ ಒಂದು ವರ್ಷಕ್ಕೆ 3 ಸಲ ಬರುತ್ತೆ, 4 ತಿಂಗಳಿಗೊಮ್ಮೆ 2 ಸಾವಿರ ಮೆಸೇಜ್ ಬರುತ್ತೆ, ನಮಗೆ ಡೈರೆಕ್ಟಾಗಿ ಬರುತ್ತೆ. ಅದನ್ನು ನಾವು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಸರ್. ಅಂತೂ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅನ್ನೋದು ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗಿದೆ. ಈ ಕ್ರೆಡಿಟ್ ಅಮೌಂಟು ಏನಾಗೋದ್ರೆ ಬಿತ್ತನೆ ಬೀಜಗಳಿಗೆ, ರಸಗೊಬ್ಬರಗಳಿಗೆ ಹಾಗೂ ಹಲವಾರು ಕೃಷಿ ಉಪಯೋಗಕ್ಕೆ ಎಲ್ಲ ತುಂಬ ಅನುಕೂಲ ಆಗುತ್ತೆ. ನಮ್ಮಂಥವ್ರಿಗೆ ಎಷ್ಟೋ ಅನುಕೂಲವಾಗುತ್ತೆ. ಸಣ್ಣ ರೈತರಿಗೆ ತುಂಬ ಬಹಳಷ್ಟು ಉಪಯುಕ್ತವಾದಂಥ ಒಂದು ಹಣ ಅಂತ ಹೇಳ್ಬೋದು ಸರ್. ಫೋಟೋ ಪ್ಲೀಸ್. ಯಜಮಾನ್ರೆ ಫೋಟೋ ನೋಡಿ, ಕ್ಯಾಮ್ರಾ ನೋಡಿ. ನೀವು ಸಾಲ ಮನ್ನಾ ಮಾಡಿ ಅಂತ ಹೇಳ್ತೀರಿ. ಸಾಲ ಮನ್ನಾ ಮಾಡಿದವರಿಗೆ ಮತ್ತೆ ಸಾಲ ಸಿಗುವುದಿಲ್ಲ. ಒಟ್ಟಾರೆ ರೈತರಿಗೆ ಇದರಿಂದ ಏನೂ ಉಪಯೋಗ ಇಲ್ಲ, ಸುಮ್ಮನೆ ಬಡಿದಾಟ ಮಾತ್ರ. ನಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಮಗೆ ಬೀಜಕ್ಕೆ ಸಬ್ಸಿಡಿ ಕೊಡಿ, ನಮ್ಮ ಗೊಬ್ಬರಕ್ಕೆ ಸಬ್ಸಿಡಿ ಕೊಡಿ ಅಂತ ಹೇಳುವಂಥ ಚರ್ಚೆಗಳು ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಕಿಸಾನ್ ಸಮ್ಮಾನ್ ಯೋಜನೆ ಎನ್ನುವಂಥದ್ದು ಜೀವನ ಪರ್ಯಂತ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿನ ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು, 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾಯಿತ್ತು. ಮತ್ತು ಕೇಂದ್ರ ಸರ್ಕಾರದಿಂದ ಇದು ಬೀಜಕ್ಕೆ ಗೊಬ್ಬರಕ್ಕೆ ಒಂದು ರೀತಿ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆಗಳಿದೆ. ಕಿಸಾನ್ ಸಮ್ಮಾನ್ ಹಣ ಬರ್ತಾ ಉಂಟು. ಇದರಿಂದ ನನಗೆ ಕೃಷಿಗೆ ಸಂಬಂಧಿಸಿದಂಥ ಬೀಜ ತಗೊಳ್ಳಿಕ್ಕೆ ಮತ್ತು ಗೊಬ್ಬರ ತಗೊಳ್ಳಿಕ್ಕೆ ಮತ್ತು ಸ್ವಲ್ಪ ಮಟ್ಟಿಗೆ ಕೂಲಿ ಆಳುಗಳಿಗೆಲ್ಲ ಕೊಡಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ನಾನು ಕೃಷಿಯಲ್ಲಿ ಸ್ವಲ್ಪ ಜಮೀನಲ್ಲಿ ನಾನು ತೆಂಗು, ಸ್ವಲ್ಪ ಅಡಿಕೆ, ಹಾಗೆ ಸ್ವಲ್ಪ ಭತ್ತದ ಬೆಳೆಯನ್ನು ಬೆಳೆಸ್ತಾ ಇದ್ದೇನೆ. ಅದನ್ನು ನಾನು ಮಾಡ್ತಾ ಇದ್ದೇನೆ. ಈ ನೀವು ಕೊಡುವ ಒಂದು ಇದರಿಂದ ನಮಗೆಲ್ಲ ಭಾಳ ಅನುಕೂಲ, ಕೃಷಿಕರಿಗೆ ಭಾಳ ಅನುಕೂಲ. ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಬರುವಂಥ ಇದು ನಮಗೆ ಭಾಳ ಒಂದು ಅನುಕೂಲದ ಇದಾಗಿದೆ. ಗುರುಗಳ ಸಾನ್ನಿಧ್ಯದಲ್ಲಿ ಈ ವಿಜ್ಞಾನ ಸುನಿಶ್ಚಿತಾರ್ಥ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರವೃತ್ತಿ ಪರಮ ಪೂಜ್ಯ ಜಗದ್ಗುರು ನಂಬಿಕೊಂಡಿದ್ದರೆ, ಹಠ ಮಾಡ್ತಿದ್ದರೆ ಅದರ ಒಂದು ಪ್ರೀತಿಯನ್ನು, ಅನುಕಂಪದ ಸಂತೋಷವನ್ನು ಹಂಚಿಕೊಂಡು ತಾಯಿ ಮಗುವ ಬೆಳವಣಿಗೆಯನ್ನು ಮಾಡಿದಂಥ ಪಾಠವನ್ನು ಕಲಿಸ್ತಕ್ಕಂಥದ್ದು. ನಂತರ ಮನೆಯ ಮೊದಲು ಪಾಠಶಾಲೆ ಆದಿಂದ ಮುಂದೆ ಸಂಸ್ಕಾರ ಇರ್ತಕ್ಕಂಥ ಪಾಠಶಾಲೆಗೆ ಹೋದ ಮೇಲಿಂದ ಅಲ್ಲಿ ಶಿಕ್ಷಕರ ಒಂದು ಪಾತ್ರ ದೊಡ್ಡದು. ಸಂಗೀತವನ್ನು ಹೇಳ್ಕೊಡ್ತಕ್ಕಂಥ ಗುರುಗಳು ಇದ್ದಾರೆ, ಸಾಹಿತ್ಯವನ್ನು ಹೇಳಿಕೊಡುವ ಗುರುಗಳಿದ್ದಾರೆ, ಬೇರೆ ಬೇರೆ ಅಂಗಾಂಗ ಭಾವರೂಪಣದ ಕಲೆ ಎಲ್ಲವನ್ನು ಕೂಡ ಹೇಳ್ಕೊಡ್ತಕ್ಕಂಥ ಗುರುಗಳನ್ನು ಇಲ್ಲಿ ಯಾರು ನಮ್ಮ ಬದುಕನ್ನು ಮಂಗಳಗೊಳಿಸಲಿಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದರೋ, ಶ್ರಮಿಸಿದಾರೋ ಅಂಥವರೆಲ್ಲರನ್ನು ಕೂಡ ಗೌರವಿಸುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದು ತುಂಬ ಸಂತೋಷ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.